ಈ ಬೇಸಿಗೆಯಲ್ಲಿ ಕುಡಿಯುವ ನೀರಿನ ಪರಿಸ್ಥಿತಿಯನ್ನು ಮತ್ತು ಅದನ್ನು ಸರಿಯಾಗಿ ನಿಭಾಯಿಸಬೇಕು ಅನ್ನೋ ದೃಷ್ಟಿಯಿಂದ ಇಂದು ನಾನು ಎಲ್ಲ ನನ್ನ ಶಾಸಕ ಸಹೋದ್ಯೋಗಿಗಳ ಜೊತೆಗೆ ಎಲ್ಲ ಜಿಲ್ಲಾಧಿಕಾರಿಗಳು, CEO ಮತ್ತು ಎಲ್ಲ ಅಧಿಕಾರಿಗಳ ಜೊತೆಗೆ ಒಂದು ಸಭೆಯನ್ನು ಇವತ್ತೊಂದು ದಿವಸ ಮಾಡಿದ್ದೀವಿ. ಪ್ರಮುಖವಾಗಿ ಈ ಸಲ ಮಳೆ ನಮಗೆ ಚೆನ್ನಾಗಾಗಿದೆ. ಮಳೆ ಸುಮಾರು 53% ನಮಗೆ ಎಕ್ಸೆಸ್ ಆಗಿದೆ. ಆಮೇಲೆ ಜಲಾಶಯಗಳಲ್ಲಿ ಹೋದ ವರ್ಷಕ್ಕೆ ನಾವು ಕಂಪೇರ್ ಮಾಡಿದಾಗ ಇವತ್ತು ಹೋದ ಸಲ ಆಲ್ಮಟ್ಟಿ ಅಣೆಕಟ್ಟಿನಲ್ಲಿ ನಮಗೆ ಸುಮಾರು 29 TMC ನೀರಿತ್ತು. ಈ ಸಲ ಸುಮಾರು 34 TMC ನಮಗಿದೆ. ಒಂದು 5 TMC ಅಷ್ಟು ನಮಗೆ ಇನ್ನೂ ಜಾಸ್ತಿ ನೀರಿದೆ. ಎರಡನೇದಾಗಿ ಮತ್ತೊಮ್ಮೆ ಹೇಳಬೇಕಾ, ಹೋದ ಸಲ ನಮಗೆ ಆಲ್ಮಟ್ಟಿ ಜಲಾಶಯದಲ್ಲಿ ಇದೇ ದಿವಸ 9ನೇ ತಾರೀಕಿಗೆ, ನಿನ್ನೆ 9ನೇ ತಾರೀಕಿಗೆ 29 TMC ನೀರಿತ್ತು. ಈಗ ನಮಗೆ 34 TMC ನೀರಿದೆ. 4 TMC ಅಷ್ಟು ನಮಗೆ 5 TMC ಅಷ್ಟು ಜಾಸ್ತಿ ನಮಗೆ ನೀರಿದೆ. ಅದೇ ರೀತಿ ನಾರಾಯಣಪುರ ಜಲಾಶಯದಲ್ಲಿ ಕೂಡ ಹೋದ ಸಲ 19 TMC ಇತ್ತು, ಈಗ ಅದು 21 TMC ಇದೆ. ಸುಮಾರು 1.5 TMC ಅಷ್ಟು ನೀರು ಜಾಸ್ತಿ ಇದೆ. ಇದು ಜಲಾಶಯಗಳ ವಿವರ. ಇವತ್ತು ನಾವು ಎಲ್ಲ ಗ್ರಾಮೀಣ ಮತ್ತು ನಗರ ಮತ್ತು ಪಟ್ಟಣ ಪಂಚಾಯಿತಿಯಲ್ಲಿ ಇದೆಲ್ಲ ಕೂಡ ರಿವ್ಯೂ ಮಾಡಿದ್ದೀವಿ. ಪ್ರಮುಖವಾಗಿ ನಮ್ಮ ಜಲಧಾರೆ ಸ್ಕೀಮ್ಸು ಎರಡನ್ನೂ ಕೂಡ ರಿವ್ಯೂ ಮಾಡಿದ್ದೀವಿ. ಜಲಧಾರೆ 1 ನಾವು ಅದಕ್ಕೆ ಗಡುವನ್ನು ಕೊಟ್ಟಿದ್ದೀವಿ ಮತ್ತು ಪ್ರತಿ ತಿಂಗಳು ಅದಕ್ಕೆ ಪ್ರಗತಿಯನ್ನು ತೋರಿಸ್ಬೇಕು ಅಂಥೇಳಿ ನಾವು ಎಕ್ಸಿಕ್ಯೂಟಿವ್ನವ್ರಿಗೆ ನಿರ್ದೇಶನ ಕೊಟ್ಟಿದ್ದೀವಿ. ಜಲಧಾರೆ 1 6 ತಿಂಗಳಲ್ಲಿ ಇವತ್ತು ಸಹ ಮುಕ್ತಾಯಗೊಳ್ಳಬೇಕು ಮತ್ತು ಜಲಧಾರೆ 2 ಅದು ಮುಂದಿನ ಮಾರ್ಚ್ ಒಳಗಡೆ ನಮಗೆ ಫೆಬ್ರವರಿಯಲ್ಲಿ ಅದು ಮಾರ್ಚ್ ಒಳಗೆ ಅದು ಎಂಡ್ ಆಗಬೇಕು. ಸೊ ದಟ್ ನಮಗೆ ಮುಂದಿನ ಬೇಸಿಗೆಯಲ್ಲಿ ಅದು ನಮಗೆ ಅನುಕೂಲ ಆಗಬೇಕು ಅಂಥೇಳಿ. ಮತ್ತು ಈಗ ಗ್ರಾಮೀಣ ಏನು MVS ಸ್ಕೀಮ್ಸ್ ಇದ್ದಾವೆ, ಮಲ್ಟಿ ವಿಲೇಜ್ ಸ್ಕೀಮ್ಸು ಸುಮಾರು 40 MVS ಸ್ಕೀಮ್ಸ್ ಇದ್ದಾವೆ. ಮಲ್ಟಿ ವಿಲೇಜ್ ಸ್ಕೀಮ್ಸು ಬಹುಹಳ್ಳಿಗಳ ಕುಡಿಯುವ ನೀರಿನ ಯೋಜನೆಗಳು. ಅದರಲ್ಲಿ ಆಲ್ಮಟ್ಟಿ ಮೇಲೆ 10, ನಾರಾಯಣಪುರ ಮೇಲೆ 8 ಮತ್ತು ಕೆನಾಲ್ ಮೇಲೆ 17 ಇದ್ದಾವೆ. ಮತ್ತು ಭೀಮಾ ನದಿ ಮೇಲೆ ಇವತ್ತು ಸಹ 5 ಇದ್ದಾವೆ. ಈ ಭೀಮಾ ನದಿ ಮೇಲೆ ಇದ್ದಂಥದ್ದು 5 ಸ್ವಲ್ಪ ನಮಗೆ ಕ್ರಿಟಿಕಲ್ ಇದೆ. ಯಾಕಂದರೆ ಭೀಮಾ ನದಿ ಯಾವಾಗಲೂ ಕೂಡ ಅದೊಂದು ಡೆಫಿಸಿಟ್ ಬೇಸಿನು. ಮತ್ತು ಭೀಮಾ ನದಿಯಲ್ಲಿ ಏನಾಗಿತ್ತು, ಇಲ್ಲಿವರೆಗೆ ಅವರು ತಮ್ಮ ಹಳ್ಳಿಗಳಿಗಾದರೂ ಕೂಡ ನೀರು ಕೊಡಬೇಕಾಗಿತ್ತು, ವಿಶೇಷವಾಗಿ ಶೋಲಾಪುರ ಪಟ್ಟಣ. ಈಗ ಶೋಲಾಪುರ ಪಟ್ಟಣಕ್ಕೆ ಸಿಟಿಗೆ ಅವರು ಶೋಲಾಪುರ ನಗರಕ್ಕೆ ಅವರು ಡೈರೆಕ್ಟ್ ಪೈಪ್ಲೈನ್ ಮಾಡ್ಕೊಂಡಿದ್ದ ಈಗ ಅವ್ರಿಗೂ ಕೂಡ ನೀರನ್ನು ಅಷ್ಟು ಯಾವ ಪ್ರಮಾಣದಲ್ಲಿ ನೀರು ಕೊಡ್ತಿದ್ರು ಭೀಮಾ ನದಿಗೆ, ಅದರಿಂದ ನಮಗೂ ಪ್ರಯೋಜನ ಆಗ್ತಿತ್ತು, ಅವ್ರಿಗೂ ಪ್ರಯೋಜನ ಆಗ್ತಿತ್ತು. ಅದು ಅರ್ಧದಷ್ಟು ಕಡಿಮೆ ಆಗ್ತದೆ ಈಗ. ಯಾಕಂದರೆ ಶೋಲಾಪುರದು ಲೋಡ್ ಫ್ಯಾಕ್ಟ್ರ್ ಹೋಗಿಬಿಡ್ತದೆ, ಶೋಲಾಪುರಕ್ಕೆ ನೀರು ಕೊಡೋದು ಹೋಗಿಬಿಡ್ತದೆ. ಹೀಗಾಗಿ ಅಲ್ಲಿ ಸ್ವಲ್ಪ ದೊಡ್ಡ ನಮ್ಮ ಹೊಡೆತ ನಮ್ಗೆ ಬೀಳ್ತದೆ. ಇದು ಮಲ್ಟಿ ವಿಲೇಜ್ ಸ್ಕೀಮ್ಸ್ನಲ್ಲಿ ನಮಗಿರುವಂಥದ್ದು. ಆಮೇಲೆ ಬರಲ್ಲ ಆಮೇಲೆ ಎಲ್ಲೆಲ್ಲೂ ಯಾವ್ಯಾವ ಹಳ್ಳಿಗಳು ಸಮಸ್ಯೆಗೆ ಎದುರಿಗಾಗ್ತವೆ, ಕಷ್ಟವನ್ನು ಅನುಭವಿಸ್ಬೋದು
ಅಂಥೇಳಿ ಅದನ್ನು ಐಡೆಂಟಿಫೈ ಮಾಡ್ಕೊಂಡಿದ್ದೀವಿ. ಸುಮಾರು ಚರ್ಚನ್ದಲ್ಲಿ 17 ಹಳ್ಳಿಗಳು, ಆಮೇಲೆ ಇಂಡಿಯಲ್ಲಿ 22 ಹಳ್ಳಿಗಳು, ಆಮ್ಯಾಗ ವಿಜಯಪುರ ತಾಲೂಕಿನಲ್ಲಿ 3 ಹಳ್ಳಿಗಳು, ತಿಕೋಟ ತಾಲೂಕಿನಲ್ಲಿ 5 ಹಳ್ಳಿಗಳು, ತಾಳಿಕೋಟೆಯಲ್ಲಿ 2 ಮತ್ತು ದೇವರಪುರಿಗೆಯಲ್ಲಿ 1, ಸುಮಾರು 50 ಹಳ್ಳಿಗಳು ಮತ್ತು ಸುಮಾರು 87 ಜನವಸತಿಗಳು. ಇದಕ್ಕೆ ಸಮಸ್ಯೆ ಆಗ್ಬೋದು ಅಂತೇಳಿ ತಿಳ್ಕೊಂಡು ಅದನ್ನು ನಾವು ಐಡೆಂಟಿಫೈ ಮಾಡಿದ್ವಿ. 50 ಹಳ್ಳಿಗಳು ಮತ್ತು 87 ಜನವಸತಿಗಳು ದಿವಸ. ಚರ್ಚಾಂದಲ್ಲಿ 17, ಇಂಡಿಯಲ್ಲಿ 22, ವಿಜಯಪುರದಲ್ಲಿ 3, ತಿಕೋಟದಲ್ಲಿ 5 ಮತ್ತು ತಾಳಿಕೋಟೆಯಲ್ಲಿ 2, ಹಿಪ್ಪರಿಗೆಯಲ್ಲಿ ದೇವರಪುರಿಗೆಯಲ್ಲಿ 1. ಆಮೇಲೆ ನಗರ ಪ್ರದೇಶದಲ್ಲಿ ಇವತ್ತು ಸಾಕಷ್ಟು ಸಮಸ್ಯೆಗಳಾಗ್ತಾ ಇರುವಂಥದ್ದು ತಮಗೂ ಕೂಡ ಎಲ್ಲ ಗೊತ್ತಿದೆ. ಅದಕ್ಕೆ ವಾಟರ್ ಬೋರ್ಡ್ನವರು ಮತ್ತು ನಮ್ಮ ಏನು ಕಾರ್ಪೊರೇಷನ್ದವರು ಜಂಟಿಯಾಗಿ ಇವತ್ತು ದಿವಸ ಇದನ್ನು ನಿಭಾಯಿಸಬೇಕು. ಅಲ್ಲಿ ಈ ಮುದ್ನಾಳ್ ಕೆರೆಯಿಂದ ಕೂಡ ಟೆಂಪ್ರರಿ ಆಗಿ ಇವತ್ತು ದಿವಸ ನಾವು ಅದನ್ನು ಪ್ರತಿ ಸಲದಂಥ ನೀರು ತೆಗೆದುಕೋಬೇಕು ಮತ್ತು ಅದಕ್ಕೆ ಸೆಪ್ರೇಟಾಗಿ ನಮ್ಮ ತಿರುಗುದಿ ಕೆನಾಲ್ದಿಂದ ಅದು ರುಟೀನ್ ಏನಿದೆ ಅದನ್ನು ಹೊರತುಪಡಿಸಿ, ಯಾಕಂದರೆ ರುಟೀನ್ನಲ್ಲಿ ಉಳಿದೆಲ್ಲ ಕೆರೆಗಳು ಬರ್ತವೆ. ಹೀಗಾಗಿ ಅವರು ತಕರಾರು ಮಾಡ್ತಾರೆ. ಅವರ ಅವಧಿ ಮುಗಿದ ಮೇಲೆ ಅಥವಾ ಅವ್ರ ಅವಧಿ ಅವ್ರು ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಬಿಫೋರ್ ಆರ್ ಆಫ್ಟರ್ ಒಂದು ವಾರ ಬರೀ ಪುತ್ನ ಸಲುವಾಗಿ ಎಕ್ಸ್ಕ್ಲೂಸಿವ್ ಆಗಿ ನೀರು ಕೊಡಬೇಕು. ತನ್ಮೂಲಕ ನಾವು ಈ ನಗರದ ಕೆಲವೊಂದು ಇದನ್ನು ಮಾಡೋ ಜೊತೆಗೆ ಎಲ್ಲ ಬಾವಡಿಗಳನ್ನ ಏನಿದಾವಲ್ಲ ನೀರುಗಳು, ಆ ಬಾವಡಿಗಳನ್ನ ಕೂಡ ನಾವು ನೀರನ್ನು ಇವತ್ತು ಕುಡಿಲಿಕ್ಕೆ ಇಲ್ಲದಿದ್ದರೂ ಕೂಡ ಅಟ್ಲೀಸ್ಟು ಬಟ್ಟೆ ಒಗೆಯಲಿಕ್ಕೆ, ಪಾತ್ರೆ ತೊಳೆಯೋಕ್ಕೆ, ಸ್ನಾನ ಮಾಡೋಕ್ಕೆ ಉಪಯೋಗ ಆಗಲಿಕ್ಕೆ ಕ್ರಮಗಳನ್ನ ಕೈಗೊಳ್ಳಬೇಕು ಅಂತ ಅನ್ನೋದು. ಮತ್ತು ಕೆಲವೊಂದು ವಾಟರ್ ಬೋರ್ಡ್ನಿಂದ ಕೆಲವೊಂದು ಸಮಸ್ಯೆಗಳೆಲ್ಲ ಇತ್ತು. ಈಗ ಹಿಂದೆ ಕೆಲವೊಂದು ವಾರ್ಡ್ನಲ್ಲಿ 15 ದಿವಸಕ್ಕೆ ನೀರು ಬರುವಂಥದ್ದು ಕೂಡ ಆಗಿತ್ತು. ಯಾಕಂದರೆ ಅಲ್ಲಿ ಕೆಲವೊಂದು ಕೆಲಸ ಕಾಮಗಾರಿ ಆಗಬೇಕಾಗಿತ್ತು. ಅದೆಲ್ಲವನ್ನು ಕೂಡ ಮಾಡಿದ ಮೇಲೆ ಮತ್ತೆ ಅದೊಂದು ಸ್ವಲ್ಪ ಪ್ರಾಬ್ಲಮ್ ಆಗಿಟ್ಟಿದೆ. ಅದನ್ನು ಬಗೆಹರಿಸ್ಕೊಂಡು ಈಗ ವಿಜಯಪುರ ನಗರದಲ್ಲಿ ಕೂಡ ಈಗ ಸಮರ್ಪಕವಾಗಿ ನೀರನ್ನು ಇದು ಮಾಡಬೇಕು. ಅದರ ಜೊತೆಗೆ ಇದು ಶಾರ್ಟ್ ಟರ್ಮ್ನಾಗೆ ನಾವೆಲ್ಲನೂ ಕೂಡ ಏನು ಮಾಡ್ದಾಗಿದೆ. ಆಮೇಲೆ ಎಲ್ಲ ಕಡೆಯೂ ಕೂಡ ನಗರದಲ್ಲಿ ಕೂಡ ಮೊದಲೆಲ್ಲ ಬೋರ್ವೆಲ್ಸು, ಬಾವಿಗಳೆಲ್ಲ ಇದ್ದಾವೆ. ಅವೆಲ್ಲ ಹಿಂದೆ ಅಂತರ್ಜಲ ಇರಲಿಲ್ಲ, ಆವಾಗ ಇದ್ದೈತಿ. ಈಗ ಅಂತರ್ಜಲ ಇರೋದ್ರಿಂದ ಅವನ್ನೆಲ್ಲನೂ ಕೂಡ ಐಡೆಂಟಿಫೈ ಮಾಡಿ ಅವತರನ್ನ ಸದುಪಯೋಗ ಪಡಿಸ್ಕೋಬೇಕು ಆ ಕುಡಿ ನೀರಿನ ಸಲುವಾಗಿ ಅನ್ನೋದನ್ನು ಒಂದು ಮಾತನ್ನು ಕೂಡ ಇವತ್ತು ಹೇಳಿದ್ದೀವಿ. ಮತ್ತು ಪ್ರಮುಖವಾಗಿ ಈಗ ನಾವು ಒಂದು ಹೈ ಟೈಮ್ ಈಗ ನಾವು ಇನ್ನೊಂದು ಯೋಜನೆಯನ್ನು ಕೃಷ್ಣಾ ನದಿಯಿಂದ ಇನ್ನೊಂದು ಯೋಜನೆಯನ್ನು ಇವತ್ತು ದಿವಸ ವಿಜಯಪುರ ಕುಡಿ ನೀರಿಗೆ ಹೊಸದಾಗಿ ಹೇಗೆ ಕಾವೇರಿ 1, 2, 3, 4, 5 ಬರ್ತದೆ, ಆ ಥರ ನಮ್ಮದು ಇದೊಂದು 3ನೇ ಇದಾಗ್ತದೆ. ಈಗ ಅದನ್ನು ಮಾಡುವ ಸಲಾಗಿ ಎಲ್ಲ DPRನ ರೆಡಿ ಮಾಡಲಿಕ್ಕೆ ನಾವು ಸರ್ಕಾರಕ್ಕೆ ಇದು ಮಾಡ್ತೀವಿ. DPRನೂ ಕೂಡ ಮಾಡಿ ನಾವು ಇನ್ನೊಂದು ಸ್ಟೇಜ್ ವಾಟರ್ ನಾವು ಇದು ಮಾಡದಿದ್ದರೆ ಅದು ಎಲ್ಲ ಲಾಂಗ್ ಟರ್ಮ್, ಬರೀ ನಾವು ಶಾರ್ಟ್ ಟರ್ಮ್ ನೋಡಿಕೊಂಡು ಲಾಂಗ್ ಟರ್ಮ್ನಲ್ಲಿ ಅದನ್ನು ಕೂಡ ಕೈಗೆತ್ತಿಕೊಳ್ಳಿಕ್ಕೆ ವಿಜಯಪುರಿಗೆ ಇನ್ನೊಂದು ಸ್ಟೇಜಿನ ಡ್ರಿಂಕಿಂಗ್ ವಾಟರ್ ಸ್ಕೀಮನ್ನು ಮಾಡಲಿಕ್ಕೆ ಕೂಡ ನಾನು ನಿರ್ದೇಶನ ಕೊಟ್ಟಿದ್ದೀನಿ. ಮತ್ತು ಜಾನುವಾರುಗಳಿಗೆ ಮೇವಿನ ಲಭ್ಯತೆಯನ್ನು ಕೊರತೆ ಇಲ್ಲ. ಇನ್ನೇನು ಸ್ವಲ್ಪ ಸ್ಟಾಫ್ ಬಗ್ಗೆ ಸ್ವಲ್ಪ ಇದೆ ಅಂತ ಅನ್ನೋದು ನಮ್ಮದು ದೇವರಪುರಿ ಶಾಸಕರು ಅದನ್ನು ಟೆಂಪ್ರರಿ ಆಗಿಯಾದರೂ ಸ್ಟಾಫ್ ಕಟ್ ಮಾಡ್ಕೊಳ್ಳುವಂಥದ್ದು. ಬೆಳೆ ಹಾನಿ ಇವತ್ತು ಸಹ ಏನು ಕೃಷಿ ಬೆಳೆ ಸುಮಾರು 4 ಹೆಕ್ಟೇರ್ ಅಷ್ಟಾಗಿತ್ತು. ಆಮೇಲೆ ತೋಟಗಾರಿಕೆ ಬೆಳೆ ನೀವು ಮಾಧ್ಯಮದಲ್ಲೂ ಬರೀತಿದ್ರಿ, ಅದು ಸುಮಾರು 34 ಹೆಕ್ಟೇರ್ ಆಗಿದೆ. ಆದರೆ ಇಲ್ಲಿ ಕೇಳುವಂಥದ್ದು ಜನ ಏನಿದೆ, ಸರ್ಕಾರದ ಸ್ಕೀಮ್ ಇರುವಂಥದ್ದು, ಕೇಂದ್ರ ಸರ್ಕಾರದ ಇನ್ಶೂರೆನ್ಸ್ ಸ್ಕೀಮ್ ಇರುವಂಥದ್ದು, ಬೆಳೆ ಹಾನಿಗೆ ಇದು ಮಾಡುವಂಥದ್ದು ಕೇವಲ ಆ ಏನು ಬೆಳೆ ಇರ್ತದೆ ಆ ಬೆಳೆ ಹಾನಿಗೆ ಬರ್ತದೆ. ಇಲ್ಲಿ ಜನ ಏನು ಮಾಡಿದ್ದಾರೆ, ಅವರು ತಮ್ಮ ಶೆಡ್ ಹಾಕಿ ಅವರು ಮನುಕನ್ನು ಮಾಡಿ ಆ ಶೆಡ್ಗಳು ಹಾನಿಯಾಗಿದ್ದಾವೆ. ಆ ಅದನ್ನು ಎದುರಾಗೂ ಕವರ್ ಇರೋಂಗಿಲ್ಲ. ಆದರೂ ಕೂಡ ನೀವು ಮಾಧ್ಯಮದಲ್ಲಿ ಹೆಂಗಾಗಿದೆ ಯಾರು ಸ್ವಲ್ಪ ರಾಜಕೀಯ ವ್ಯಕ್ತಿಗಳು ಕೂಡ ಸ್ಟೇಟ್ಮೆಂಟ್ ಕೊಡ್ತಾರೆ. ಅದನ್ನು ಇಟ್ ಈಸ್ ನಾಟ್ ಕವರ್ಡ್ ಅಂಡರ್ ಇನ್ಶೂರೆನ್ಸ್ ಆರ್ ಸ್ಕೀಮ್. ಸೊ ಅದಕ್ಕೆ ನಾವು ಅವ್ರಿಗೆ ಇಲಾಖೆದವ್ರಿಗೆ ಒಂದು ಪ್ರಪೋಸಲ್ ರೆಡಿ ಮಾಡಿ ಇವತ್ತು ರಾಜ್ಯ ಸರ್ಕಾರ ಮೂಲಕ ಕೇಂದ್ರ ಸರ್ಕಾರಕ್ಕೆ ಕಳಿಸುವಂಥದ್ದು. ಈ ರೀತಿ ಏನು ಸ್ಟೋರ್ ಮಾಡಿರ್ತಾರೆ ಅದು ಹಾನಿ ಆದರೆ ಅದನ್ನು ಕೂಡ ಕವರ್ ಆಗಬೇಕು ಅಂತ ಅನ್ನೋ ದೃಷ್ಟಿಯಿಂದ ಅದು ಎಷ್ಟರ ಮಟ್ಟಿಗೆ ಆಗ್ತದೆ ಗೊತ್ತಿಲ್ಲ, ಅದನ್ನು ಮೂವ್ಮೆಂಟ್ ಮಾಡುವಂಥದ್ದು ಮಾಡಿದ್ವಿ. ಆಮೇಲೆ ಯಾವ ಕೂಡ ಮಾನವ ಹಾನಿಯಾಗಿಲ್ಲ. ಇವತ್ತು ಕೆಲವೊಂದು ದೊಡ್ಡ 3 ಪ್ರಾಣಿಗಳು ಇವತ್ತು ಸಹ
ಹಾನಿಯಾಗಿದ್ದಾವೆ. ಚಿಕ್ಕದ್ದು ಸುಮಾರು 12, ಒಟ್ಟು 15 ಪ್ರಾಣಿಗಳು ಸಹ ಆಗಿದ್ದಾವೆ. ಅವಕ್ಕೆಲ್ಲನೂ ಕೂಡ ಪರಿಹಾರ ಕೊಟ್ಟಿದ್ವಿ. ಮನೆ ಯಾವುದೂ ಹಾನಿಯಾಗಿಲ್ಲ. ಹೀಗೆ ಮತ್ತು ನಿರಂತರವಾಗಿ ಇವತ್ತು ದಿವಸ ಈ ಎಲ್ಲ ನಮ್ಮ ವಿಪತ್ತು ನಿರ್ವಹಣಾ ಅಧಿಕಾರಿಗಳ ಸಭೆ ಆಗ್ತಾಯಿದೆ. ಮತ್ತು ನಮ್ಮ ಎಲ್ಲ PD ಅಕೌಂಟ್ ತಹಸೀಲ್ದಾರರ PD ಅಕೌಂಟ್ಸ್ನಲ್ಲಿ ಇವತ್ತು ಸುಮಾರು ಈಗಾಗಲೇ ನಮಗೆ ಸುಮಾರು 3,82,00,000 ನಮ್ಮ ಹತ್ರ ಹಣ ಇದೆ. ಸೊ ಹಣದ ಕೊರತೆ ಇಲ್ಲ. ಮತ್ತು ವಿಜಯಪುರದಲ್ಲಿ ಜಿಲ್ಲಾಧಿಕಾರಿಗಳ PD ಖಾತೆಯಲ್ಲಿ ಕೂಡ ಸುಮಾರು 20 ಕೋಟಿಯಷ್ಟು ಲಭ್ಯ ಇದೆ. ಮತ್ತು ತಹಸೀಲ್ದಾರ್ ಹತ್ರ ಸುಮಾರು 3 ಕೋಟಿ, ಒಟ್ಟು 24 ಕೋಟಿ ಕೂಡ ಇಲ್ಲಿ ಕೂಡ ಇದೆ. ಹೀಗಾಗಿ ಈ ಬೇಸಿಗೆಯಲ್ಲಿ ಇದನ್ನು ಇವತ್ತು ಜಿಲ್ಲಾಧಿಕಾರಿಗಳು ಸಭೆ ಮಾಡ್ತಾನೆ ಇರ್ತಾರೆ. ಆದರೆ ಇವತ್ತೊಂದು ದಿವಸ ನಾನು ಕೂಡ ಒಂದು ಸಭೆಯನ್ನು ಮಾಡಿ ಎಲ್ಲರಿಗೂ ಕೂಡ ಅದನ್ನು ಏನು ಪರಿಸ್ಥಿತಿ ಇದೆ ಆ ಪರಿಸ್ಥಿತಿಯನ್ನು ಅರ್ಥ ಮಾಡಿ ತಿಳ್ಕೊಂಡು ಸೂಕ್ತವಾದಂಥ ನಿರ್ದೇಶನಗಳನ್ನು ಕೊಡಬೇಕು ಅಂಥೇಳಿ ಇವತ್ತೊಂದು ದಿವಸ ಈ ಸಭೆಯನ್ನು ಕರೆದಿದ್ದೀವಿ. ಎಲ್ಲ ಅಧಿಕಾರಿಗಳು ತಮ್ಮ ಕಷ್ಟಗಳನ್ನ ಹೇಳಿದ್ದಾರೆ. ಇವತ್ತು ಕೆಲವೊಂದು ಕಡೆ ಟೇಲ್ ಎಂಡಿನ ಸಮಸ್ಯೆಗಳು ಹೇಳಿದ್ದಾರೆ. ಟೇಲ್ ಎಂಡಿಗೆ ನೀರು ಹೋಗೋದಲ್ಲ, ಯಾಕಂದರೆ ಮೇಲಿನವರು ಎಲ್ಲನೂ ಕೂಡ ಮೋಟ್ರ್ ಹಚ್ತಾರೆ ಏನ್ರಿ, ಆಮೇಲೆ ಸೈಫನ್ಗಳು ಮಾಡ್ತಾರೆ. ಹೀಗೆಲ್ಲನೂ ಕೂಡ ಸಮಸ್ಯೆಗಳಾಗಿದ್ದಾವೆ ಅಂತಲೂ ಕೂಡ ಹೇಳಿದ್ದಾರೆ. ಅದಕ್ಕೆ ಎಲ್ಲ ಶಾಸಕರು ಕೂಡ ಒಪ್ಪಿಗೆ ಸೂಚಿಸಿದ್ದಾರೆ. ನಾವು ಯಾರೂ ಕೂಡ ಇದು ಮಾಡೋದಲ್ಲ. ಟೇಲ್ ಎಂಡಿಗೆ ನೀರು ಮೊದಲು ಹೋಗಿ ಅದಕ್ಕೆ, ಯಾಕಂದರೆ ಈಗ ರೀಜ್ನಲ್ ಕಮಿಷನರ್ ಕಡೆ ಹ್ಯಾಂಡ್ ಓವರ್ ಆಗಿದೆ. ಈಗ ಕುಡಿ ನೀರು ಡ್ರಿಂಕಿಂಗ್ ವಾಟರ್ ಇಸ್ ಪ್ರಯಾರಿಟಿ. ಇಷ್ಟು ದಿವಸ ನಮಗೆ ಇರಿಗೇಷನ್ ಕನ್ಸಲ್ಟೇಟಿವ್ ಕಮಿಟಿ ICC ಕಡೆ ಇರ್ತಿತ್ತು. ಈಗ ಆಲ್ರೆಡಿ ಇಟ್ಸ್ ಬಿನ್ ಹ್ಯಾಂಡೆಡ್ ಓವರ್ ಟು ರೀಜ್ನಲ್ ಕಮಿಷನರ್, ವಿಭಾಗಾಧಿಕಾರಿಗಳ ಕಡೆ ಹೋಗಿದೆ. ಅಂದರೆ ಇನ್ಮೇಲೆ ಕುಡಿ ನೀರಿಗೆ ಪ್ರಯಾರಿಟಿ ಆಗ್ತದೆ. ಈಗ ನಿಮ್ಮ ಏನು ರೈತರ ಬೆಳೆಗಳಿಗೆ ಒಂದು ದಿವಸ ಪ್ರಾಮುಖ್ಯತೆ ಬರೋದಲ್ಲ. ಫಸ್ಟು ಕುಡಿ ನೀರಿನ ಇದು ಮಾಡಿ ಆಮೇಲೆ ರೈತರಿಗೆ ನೀರು ಕೊಡುವಂಥದ್ದನ್ನು ಕೂಡ ಅದರಲ್ಲಿ ಏನಾದ್ರು ಸಾಧ್ಯ ಆದರೆ ಮಾಡುವಂಥದ್ದಾಗ್ತದೆ. ನಾಳೆಯಿಂದ ಇವತ್ತು 2.3 TMC ನೀರು ಮಾಡಿ ಕೆನಾಲಿಗೂ ಕೂಡ ದಿವಸ ನಾಳೆ ನೀರು ಬಿಟ್ಕೊಂಡು ಈಗೆಲ್ಲ ನಮ್ಮ ಆದ್ಯತೆ ಏನಿದೆ ಎಲ್ಲ ಕೆರೆಗಳನ್ನ ತುಂಬಿಸ್ಕೊಳ್ಬೇಕು ನಾವು. ಈಗೆಲ್ಲ ಕೆರೆಗಳನ್ನ ತುಂಬಿಸ್ಕೊಂಡು ಎಲ್ಲಿ ಅರ್ಧ ಆಗಿದೆ ಅದಕ್ಕೆ ಎಷ್ಟು ಸಾಧ್ಯ ಆಗ್ತದೆ ಅಂತ ಮಾಡ್ಕೊಳ್ಳೋ ಮೂಲಕ ಕೆರೆಗಳ ನೀರಿದ್ದರೆ ಇವತ್ತೊಂದು ದಿವಸ ಅನುಕೂಲ ಆಗ್ತದೆ ಅನ್ನೋ ದೃಷ್ಟಿಯಿಂದ ಈ ಎಲ್ಲ ನಿರ್ದೇಶಗಳನ್ನ ಇವತ್ತೊಂದು ದಿವಸ ನಾವು ಕೊಟ್ಟಿದ್ದೀವಿ. ಪ್ರಮುಖವಾಗಿ ನಾವು ಭೀಮಾ ಥರದಲ್ಲಿರುವಂಥದ್ದು ಏನಿದೆ ಅದರ 5 MBS ಸ್ಕೀಮ್ಸು ಅಲ್ಲಿಯ ಪ್ರದೇಶಗಳಿಗೆ ನಾವು ಹೆಚ್ಚಿಗೆ ಒಂದು ಒತ್ತನ್ನು ನೀಡಬೇಕಾಗಿದೆ. ಡ್ಯಾಮ್ನಲ್ಲಿ ನೀರಿನ ಕೊರತೆ ಇಲ್ಲ, ಆ ನೀರಿನ ಕೊರತೆ ಜಾಸ್ತಿ ಇದೆ ಇದು ಹಾದ್ಕೊಳ್ಳೋಕ್ಕೆ ಅಂಥೇಳಿ ನಾವು ಅದನ್ನು ದುರುಪಯೋಗ ಆಗಬಾರ್ದು. ಅದನ್ನು ಸಮರ್ಪಕವಾಗಿ ಉಪಯೋಗ ಆಗಿ ನಾವು ಜುಲೈ ತನಕ, ಯಾಕಂದರೆ ಜೂನ್ನಲ್ಲಿ ಮಳೆ ಬರ್ತದೆ, ಯೂಶ್ವಲಿ ಜೂನ್ನಲ್ಲಿ ಮಳೆ ಬರ್ತದೆ. ನಾವು ಜುಲೈವರೆಗೆ ಇವತ್ತು ದಿವಸ ನಾವು ಜುಲೈ 15ರವರೆಗೆ ಅಟ್ಲೀಸ್ಟ್ ನಾವು ಅದನ್ನು ನೀರನ್ನು ನಿಭಾಯಿಸುವಂಥದ್ದು ಆಗಬೇಕು. ಅದನ್ನು ಪೋಲ್ ಮಾಡಿ ನಾವು ಖಾಲಿ ಮಾಡ್ಕೊಂಡು ಕೂತು ಮುಂದೆ ಕುಡಿಲಿಕ್ಕೆ ನೀರು ಇಲ್ಲಾರ್ದಂಗೆ ಆಗಬಾರ್ದು. ಅದಕ್ಕೆ ಅದನ್ನು ಜುಡಿಷಿಯಸ್ ಆಗಿ ನಾವು ಎಚ್ಚರಿಕೆಯಿಂದ ನೀರನ್ನು ಬಳಕೆ ಮಾಡಬೇಕು ಅನ್ನೋದನ್ನು ಕೂಡ ನಾವು ಇವತ್ತು ದಿವಸ ಚರ್ಚೆ ಮಾಡಿದ್ದೀವಿ. ಧನ್ಯವಾದಗಳು.